ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ದಿನನಿತ್ಯದ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಗ್ಗೆ ಬೇಗ ಎದ್ದುಬಿಟ್ಟು ನಮ್ಮ ದಿನನಿತ್ಯ ಕರ್ಮಗಳನ್ನು ಮುಗಿಸಿ ಎಲ್ಲ ಬಟ್ಟೆಗಳನ್ನು ಮಡಚಿಟ್ಟು, ಹಾಸಿಗೆಗಳನ್ನು ದಿಂಬುಗಳನ್ನೆಲ್ಲ ಮಡಚಿಟ್ಟು ಈ ವಿಕೃತವಾದ ಮುಖವನ್ನು ನಿಮಗೆ ತೋರಿಸಿ ರಾಯರ ಆಶೀರ್ವಾದ ಪಡೆದು ಎಲ್ಲ ನಮ್ಮ ಒಂದು ಬಟ್ಟೆಗಳನ್ನೆಲ್ಲ ಮಡಚಿಟ್ಬಿಟ್ಟು ಲೈಟ್ ಆಫ್ ಮಾಡಿ ಕತ್ತಲೆ ಲೋಕದಲ್ಲಿ ನಾನು ಹೋಗ್ತಾ ಇದ್ದೀನಿ. ನಮ್ಮ ನಿಜವಾದ ಸ್ನೇಹಿತರು ಸಿಕ್ಕಿದ್ರು ನೋಡಿ. 4 ಜನ ಯುದ್ಧಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಯಾವಾಗ ಆ ಕಡೆಯಿಂದ ಆಹ್ವಾನ ಬರುತ್ತೆ ಅವಾಗ ದಾಳಿ ಮಾಡೋಣ ಅಂತ. ಮಂಜಣ್ಣ ಅವರು ಕೂತಿದ್ರು, ಎಲ್ಲ ರೆಡಿಯಾಗಿ ಹಾಲಿನ ಕ್ಯಾನೆಲ್ಲ ಹೊರಗಿಟ್ಟು ಮಂಜಣ್ಣವರು ಸುಖ ಶಾಂತಿಯಿಂದ ಕೂತಿದ್ರು. ಅವರಿಗೊಂದು ಹಂಗೆ ಮಾತಾಡಿಸ್ಕೊಂಡು ಮುಂದೆ ಸಾಗ್ತಾ ಬಂದೆ. ಜೀವನದಲ್ಲಿ ಫೀಲ್ಡಲ್ಲಿ ಯಾರೂ ಇರಲಿಲ್ಲ, ಜನ ಕಮ್ಮಿ. ಯಾವುದ್ರ ವಿಚಾರದಲ್ಲಿ ಏನು ಅಂತ ಹೇಳೋಕ್ಕಾಗಲ್ಲ. ಜನಗಳು ಹಂಗೆ ರೀ, ಭಗವಂತನ ಆಟ ಏನೇನು ಇರುತ್ತೋ ಗೊತ್ತಿಲ್ಲ. ಅಜ್ಜಿ ಒಂದು ವಾಕ್ ಮಾಡ್ತಾಯಿತ್ತು ಫೀಲ್ಡಲ್ಲಿ. ನಮ್ಮ ರಾಯಣ್ಣರಿಗೊಂದು ನಮಸ್ಕಾರ ಮಾಡಿ, ದೇಶಭಕ್ತರು ಇವರೆಲ್ಲ ಇಲ್ಲಿಲ್ಲ ಅಂದರೆ ನಮ್ಮ ನಾಡಲ್ಲಿ ನಾವು ಇಷ್ಟು ನೆಮ್ಮದಿಯಾಗಿ ಬದುಕ್ತಿದ್ವೋ ಇಲ್ವೋ. ಅವ್ರ ಪ್ರಾಣ ತ್ಯಾಗವೇ ಇವತ್ತು ನಮಗೆಲ್ಲರಿಗೂ ಇಷ್ಟು ಸುಖ ನೆಮ್ಮದಿಯಲ್ಲಿ. ಬಸ್ ಸ್ಟ್ಯಾಂಡಲ್ಲಿ ಜನ ಕಮ್ಮಿ, ಯಾರೂ ಇರಲಿಲ್ಲ, ಕಮ್ಮಿ ಜನ. ಹಾಗೆ ನಮ್ಮ ಸ್ನೇಹಿತರು ಒಂದು ದೇವಸ್ಥಾನದ್ದು ವಿಡಿಯೋ ಕಳಿಸಿದ್ರು. ಏನು ಅದ್ಭುತವಾಗಿದೆ ನೋಡಿ, ಅದಕ್ಕೆ ಹೇಳೋದು. ಅದ್ಭುತವಾಗಿದೆ ನಮ್ಮ ಕನ್ನಡ ನಾಡು, ನುಡಿ, ಜಲ ಎಷ್ಟು ಸ್ವಚ್ಛವಾಗಿದೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಕಾಲದ ಒಂದು ಶಿಲ್ಪಕಲೆಗಳು ಅದ್ಭುತ. ಎಲ್ಲ ಅದನ್ನೆಲ್ಲ ಇದು ಮಾಡಾದ್ಮೇಲೆ ಕೇಕ್ಗಳನ್ನೆಲ್ಲ ಅಂಗಡಿಲಿ ಶೋಕೇಸಿಗೆಲ್ಲ ಜೋಡಿಸಿ ಅಚ್ಚುಕಟ್ಟಾಗಿ ಸಾವುಕಾರರೆಲ್ಲ ತಂದುಕೊಟ್ಟು, ಮಳೆ ಬರುವ ವಾತಾವರಣ ಇತ್ತು. ಆಮೇಲೆ ಹಂಗೆ ಸುತ್ತ ಒಂದು ವಿಡಿಯೋ ಮಾಡಿದೆ. ಕ್ಲೈಮೇಟು ಸ್ವಲ್ಪ ಚೇಂಜ್ ಇತ್ತಲ್ಲ, ಹಾಗೆ ರೂಮ್ ಕಡೆ ಬಂದೆ. ಕೆಲವೊಂದು ದುಃಖ ಇತ್ತು, ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ತುಂಬ ಒಂದು ಬೇಜಾರಾಗಿತ್ತು ಮನಸ್ಸಿಗೆ. ಏನು ಮಾಡೋದು, ಭಗವಂತ ನಮ್ಮ ಜೀವನದಲ್ಲಿ ಏನೇನು ಆಟ ಆಡಿಸ್ತಾನೆ ಅವನಿಗೆ ಗೊತ್ತು. ಯಾವ ಟೈಮಲ್ಲಿ ಏನು ಮಾಡ್ತಾನೆ ಅನ್ನೋದು ಭಗವಂತನಿಗೆ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ದುಃಖ ಇತ್ತು. ನಿಮ್ಮೆಲ್ಲರಿಗೂ ಪ್ರೀತಿ ಆಶೀರ್ವಾದದಿಂದ ದುಃಖ ಮರೆಯುವಂಥ ಟೈಮ್ ಕೊಡಲಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ, ಕಾಪಾಡಿ.